ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ರೀಡಿಂಗಲ್ಲಿ ಏನಿದೆ ಅಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಪೀಪಲ್ಗಾಗಿ ರೀಡಿಂಗ್ ಇರುತ್ತೆ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರಿ ನೋ ಕಾಂಟ್ಯಾಕ್ಟಲ್ಲಿ ಇರೋರಿಗೆ ರೀಡಿಂಗ್ಸ್ ಮಾಡಿ ಅಂತ. ಸೊ ದಿಸ್ ಈಸ್ ಅ ಟೈಮ್ಲೆಸ್ ರೀಡಿಂಗ್ ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಇಟ್ ಮೇ ರೆಸೊನೇಟ್ ಆರ್ ನಾಟ್. ಸೊ ರೆಸೊನೇಟ್ ಆದರೆ ಡೆಫಿನೆಟ್ಲಿ ನೀವು ಇದನ್ನು ನೋಡಿ, ಇಲ್ಲಾಂದರೆ ಪರ್ಸ್ನಲ್ ರೀಡಿಂಗ್ಸು ತೊಗೋಬಹುದು ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ಗೆ ನೀವು ಪೇ ಮಾಡಬೇಕಾಗತ್ತೆ. ನಂಬರ್ ಚೇಂಜ್ ಆಗಿದೆ. ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ, ಈಗ ಮ್ಯಾಮ್ ನಿಮ್ಮ ಓಲ್ಡ್ ನಂಬರ್ಗೆ ನಾವು ಟ್ರೈ ಮಾಡ್ತಿದ್ವಿ ಅಂತ. ಸೊ ಗೈಸ್, ನಂಬರ್ ಚೇಂಜ್ ಆಗಿದೆ. ಸೊ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಸಿಗುತ್ತೆ ನಿಮಗೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂದರು, ವಾಟ್ಸಪ್ಪಿಗೆ. ಓಕೆ, ಸೊ ಎಸ್, ಸೊ ಕಮಿಂಗ್ ಟು ದ ರೀಡಿಂಗ್. ಇಲ್ಲಿ ನಾನು ನಿಮಗೆ 2 ಕ್ರಿಸ್ಟಲ್ಸ್ ಇವತ್ತು ಕೊಡ್ತಾ ಇದ್ದೀನಿ ಆಪ್ಷನ್ಸ್ ವೈಸ್, ಆಸ್ ಯು ಕ್ಯಾನ್ ಸಿ. ಓಕೆ, ಒಂದು ಬ್ಲೂ ಕಲರ್ ಇದೆ, ಒಂದು ಪಿಂಕ್ ಕಲರ್ ಇದೆ. ಓಕೆ, ಸೊ ಈ 2 ಕ್ರಿಸ್ಟಲ್ಸಲ್ಲಿ ನಿಮಗೆ ಯಾವ ಕ್ರಿಸ್ಟಲ್ ಅಟ್ರ್ಯಾಕ್ಟ್ ಆಗ್ತಿದೆ ಆ ಕ್ರಿಸ್ಟಲ್ನ ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ರೀಡಿಂಗ್ ನೋಡ್ಕೊಳ್ಳಿ. ಇಲ್ಲಿ ನೋ ಸಿಚುವೇಶನಲ್ಲಿ ಇಲ್ಲಿ ಏನು ರೀಡಿಂಗ್ ನಡೀತಿದೆ ಅಂದರೆ ಐ ಜಸ್ಟ್ ಟೆಲ್ ಯು ಗೈಡ್ಸ್ ಇನ್ ಸಿಂಪಲ್. ನಿಮ್ಮ ಪಾರ್ಟ್ನರ್ ಬಗ್ಗೆ ಥಿಂಕ್ ಮಾಡಿ, ಲೈಕ್ ಯಾರ ಜೊತೆ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಫಾರ್ ಎಕ್ಸಾಂಪಲ್ ಅದು ಹುಡುಗ ಆಗಿರಲಿ ಹುಡುಗಿ, ಇಲ್ಲಿ ನಾನು ಜೆಂಡರ್ ಸ್ಪೆಸಿಫಿಕ್ ಆಗಿ ರಿಲೇಷನ್ಶಿಪ್ ಅಂತ ಮಾತ್ರ ರೀಡಿಂಗ್ ಮಾಡ್ತಾ ಇಲ್ಲ. ತುಂಬ ಜನ ತುಂಬ ಟೈಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಹೋಗಿರ್ತೀರಾ ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಟೈಮ್ ಟೆನ್ಷನ್ ಆಗಿರುತ್ತೆ, ಮತ್ತು ಕಾಂಟ್ಯಾಕ್ಟಲ್ಲಿ ನಾವು ಬರ್ತೀವೋ ಇಲ್ವೋ ಅಂತ, ರೈಟ್. ಫಾರ್ ಎಕ್ಸಾಂಪಲ್ ಬೆಸ್ಟ್ ಫ್ರೆಂಡ್ಸ್ ಇರ್ತೀರಾ, ಯುನೋ ಯಾವುದೋ ಒಂದು ರೀಸನಿಂದ ಕಮ್ಯುನಿಕೇಷನ್ ಸ್ಟಾಪ್ ಆಗಿರುತ್ತೆ, ಅಥವಾ ಫ್ಯಾಮ್ಲಿದಲ್ಲಿ ಯಾರೋ ರಿಲೇಟಿವ್ಸ್ ಇದ್ದಾರೆ, ಅಥವಾ ಸಿಸ್ಟರ್ಸ್ ಇದ್ದೀರಾ, ಬ್ರದರ್ಸ್ ಇದ್ದೀರಾ, ಏನೋ ಇಶ್ಯೂಯಿಂದ ಮಾತುಕತೆ ಆಗ್ತಿಲ್ಲ. ಸೊ ನೆಕ್ಸ್ಟು, ಸೊ ಈಗ ನೋ ಕಾಂಟ್ಯಾಕ್ಟ್, ಇದೆಲ್ಲ ನೋ ಕಾಂಟ್ಯಾಕ್ಟಲ್ಲೇ ಬಂತು, ರೈಟ್. ಸೊ ಈ ಥರ ಇರೋ ಸಿಚುವೇಷನಲ್ಲಿ ಅವ್ರು ಮತ್ತೆ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಬರ್ತಾರಾ, ಅಥವಾ ಅವ್ರು ಮತ್ತೆ ನಿಮ್ಮ ಲೈಫಿಗೆ ಕಮ್ ಬ್ಯಾಕ್ ಆಗ್ತಾರಾ, ಕಮ್ಯುನಿಕೇಷನ್ ಅನ್ನೋದು ನಿಮ್ಮಿಬ್ಬರ ನಡುವೆ ಮತ್ತೆ ಬರುತ್ತಾ ಅನ್ನೋದೇ ಈ ರೀಡಿಂಗಲ್ಲಿ ಸ್ವಲ್ಪ ಡೀಟೇಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. ಸೊ ದಿಸ್ ರೀಡಿಂಗ್ ಈಸ್ ನಾಟ್ ಓನ್ಲಿ ಫಾರ್ ರಿಲೇಷನ್ಶಿಪ್ ಪೀಪಲ್, ದಿಸ್ ಈಸ್ ಫಾರ್ ಎವ್ರಿ ಒನ್. ಓಕೆ, ಸೊ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ಗೈಸ್. ಸೊ ಈಗ ನಿಮ್ಮ ಪೈಲ್ ಚೂಸ್ ಮಾಡ್ಕೊಳ್ಳಿ, ಇದರ್ ಬ್ಲೂ ಕ್ರಿಸ್ಟಲ್ ಚೂಸ್ ಮಾಡ್ಕೊಳ್ಳಿ, ಪೈಲ್ 1, ಇಲ್ಲ ಅಂದರೆ ಪಿಂಕ್ ಕ್ರಿಸ್ಟಲ್. ನೋಡಿ, ಜಸ್ಟ್ ಬಿಕಾಸ್ ಯು ಲೈಕ್ ಸಮ್ ಕಲರ್ ಡೋಂಟ್ ಗೋ ಫಾರ್ ಇಟ್. ಫಾರ್ ಎಕ್ಸಾಂಪಲ್ ಪಿಂಕ್, ಓಕೆ, ರೋಸ್ ಕಾರ್ಡ್ಸ್, ಓಕೆ, ಐ ವಿಲ್ ಚೂಸ್. ನೋ, ನಿಮ್ಮ ಮನಸ್ಸು ನಿಮಗೆ ಲೈಕ್ ಯುವರ್ ಹಾರ್ಟ್, ಯುವರ್ ಮೈಂಡ್, ಯುವರ್ ಸೋಲ್ ಈಸ್ ಟೆಲ್ಲಿಂಗ್ ಲೈಕ್ ಇಲ್ಲ ಯು ಹ್ಯಾವ್ ಟು ಚೂಸ್ ಬ್ಲೂ ಅಂದಾಗ ಪ್ಲೀಸ್ ಚೂಸ್ ದಿಸ್. ಇಲ್ಲ, ಇಫ್ ಯು ಆರ್ ಗೆಟಿಂಗ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿಸ್, ಇಲ್ಲ ಇಲ್ಲಿ ನಿನಗೆ ಮೆಸೇಜ್ ಇದೆ, ಇಲ್ಲಿ ಗೈಡೆನ್ಸ್ ಇದೆ ಅಂತ ನಿಮಗೆ ಫೀಲ್ ಆಗ್ತಾ ಇದ್ರೆ ಇದನ್ನು ಚೂಸ್ ಮಾಡಿ. ಡೋಂಟ್ ಗೋ ಜಸ್ಟ್ ಫಾರ್ ಅ ಕಲರ್ ಲೈಕ್ ಯು ಲೈಕ್ ಅಂತ ಹೇಳಿ. ಗೋ ಟು ದ ಕಲರ್ ಆರ್ ಗೋ ಟು ದ ಕಾರ್ಡ್ಸ್, ನಿಮ್ಗೆ ಯಾವ್ದು ಅಟ್ರ್ಯಾಕ್ಟ್ ಮಾಡ್ತಿದೆ ಅದಕ್ಕೆ, ದೆನ್ ಓನ್ಲಿ ನಿಮಗೆ ರೈಟ್ ಆನ್ಸರ್ ಸಿಗೋ ಚಾನ್ಸಸ್ ಇರುತ್ತೆ. ಐ ಹೋಪ್ ಯು ಗಾಟ್ ಇಟ್. ಸೊ ನಾವು ವಿಲ್ ಸ್ಟಾರ್ಟ್ ದ ರೀಡಿಂಗ್ ವಿತ್ ಪೈಲ್ 1. ಸೊ ಗೈಸ್, ಬ್ಲೂ ಕ್ರಿಸ್ಟಲ್ ಯಾರು ಚೂಸ್ ಮಾಡಿದ್ದೀರಾ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಆ ಪರ್ಸನ್ ಜೊತೆ ಮತ್ತೆ ಒಂದು ರಿಯೂನಿಯನ್ ಅನ್ನೋದು ಇದೆಯಾ ಅನ್ನೋದು ಚೆಕ್ ಮಾಡೋಣ. ಸೊ ನಿಮಗೆ ಕಾರ್ಡ್ಸ್ ನಾನು ಶಫಲ್ ಮಾಡಿದಾಗ ಸಿಕ್ಕಿರೋದು 3 ಆಫ್ ಕಪ್ಸ್, ನೈಟ್ ಆಫ್ ವ್ಯಾಂಡ್ಸ್. ಓಕೆ, ಸೊ ಗೈಸ್, the answer is yes. ಫಸ್ಟ್ ಆಫ್ ಆಲ್ ಬಿ ಹ್ಯಾಪಿ, ಕಂಗ್ರ್ಯಾಚುಲೇಷನ್ಸ್. ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ರಿ, ಕೆಲವೊಬ್ಬರಿಗೆ ಇದು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅಂತ ಕಾಣಿಸ್ತಿದೆ, ಕೆಲವೊಬ್ಬರಿಗೆ ಒಂದು ಪಾರ್ಟ್ನರ್ಶಿಪ್, ಯಾರ ಜೊತೆನೂ ಪಾರ್ಟ್ನರ್ಶಿಪ್ ಇತ್ತು ಆಮೇಲೆ ಏನೋ ಪ್ರಾಬ್ಲಮಿಂದ ಮಾತಾಡಿಸ್ತಿರ್ಲಿಲ್ಲ, ಕೆಲವೊಬ್ಬರಿಗೆ ರಿಲೇಟಿವ್ಸು ಇದ್ದೀರಾ ಆ್ಯಸ್ ಐ ಸೈಡ್ ಆಲ್ರೆಡಿ. ಸೊ ಡೆಫಿನೆಟ್ಲಿ ತುಂಬ ಟೈಮ್ ಆಗಿಬಿಟ್ಟಿತ್ತು ಒಂದು ಪಾರ್ಟಿ ಅನ್ನೋದು, ಜೊತೇಲಿ ಓಡಾಡೋದು ಅದೆಲ್ಲ ನೀವು ಮಾಡ್ತಾ ಇದ್ರಿ ತುಂಬ ಅಂತ ಕಾಣಿಸ್ತಿದೆ, ಲೈಕ್ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ ಮುಂಚೆ ಅಂತ ಕಾಣಿಸ್ತಿದೆ. ಸೊ ಆ ಪರ್ಸನ್ ಜೊತೆ ಡೆಫಿನೆಟ್ಲಿ ನಿಮ್ಮ ರಿಯೂನಿಯನ್ ನನಗೆ ಆಫ್ಟರ್ 3 ಮಂತ್ಸ್ ಕಾಣಿಸ್ತಾ ಇದೆ ಹಿಯರ್. ಲೈಕ್ ಇನ್ನೊಂದು 3 ಮಂತ್ಸ್ ಒಳಗಡೆ ಏನಾದರೂ ಒಂದು ಸೆಲೆಬ್ರೇಷನ್, ಏನಾದರೂ ಒಂದು ಐ ಡೋಂಟ್ ನೋ, ದೇರ್ ಈಸ್ ಸಮಥಿಂಗ್, ನೀವು ಇನ್ವೈಟ್ ಆಗ್ತೀರಾ, ಅಲ್ಲಿ ನಿಮಗೆ ಅವ್ರು ಸಿಗ್ತಾರೆ, ಅಥವಾ ಯು ಪೀಪಲ್ ವಿಲ್ ಡೆಫಿನೆಟ್ಲಿ ಗೆಟ್ ಟು ನೋ ಈಚ್ ಅದರ್ ಅಗೇನ್ ಅಂತ ಕಾಣಿಸ್ತಾ ಇದೆ. ಈವನ್ ಇಫ್ ಯು ಆರ್ ಇನ್ ರಿಲೇಷನ್ಶಿಪ್, ನಿಮ್ಮ ಪರ್ಸನ್ ಜೊತೆ ತುಂಬ ಟೈಮ್ ಆಯಿತು, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರಿ ಅಂದರೆ ಡೆಫಿನೆಟ್ಲಿ ಆಫ್ಟರ್ 3 ಮಂತ್ಸ್ ನಿಮ್ಮಿಬ್ಬರ ಮಧ್ಯೆ ಒಂದು ಕಮ್ಯುನಿಕೇಷನ್ ಅನ್ನೋದು ಕಾಣಿಸ್ತಾ ಇದೆ, ಒಂದು ಸೆಲೆಬ್ರೇಷನ್ ಕಾಣಿಸ್ತಾ ಇದೆ, ಆ್ಯಂಡ್ ಒಂದು ಗೆಟ್ ಟುಗೆದರ್ ಥರ ಒಂದು ಮೀಟಿಂಗ್ಸ್ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ನೈಟ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಮೇ ಬಿ ಫ್ಯೂ ಪೀಪಲ್, ನೀವು ಕೆಲವೊಬ್ಬರು ರೆಡಿ ಇಲ್ಲ ಇಲ್ಲಿ, ನಾಟ್ ಎವ್ರಿ ಒನ್ ಗೈಸ್, ಬಿಕಾಸ್ ಎಲ್ಲೋ ಒಂದು ಕಡೆ ಯು ಹ್ಯಾವ್
ಹ್ಯೂಜ್ ಸೆಲ್ಫ್ ರೆಸ್ಪೆಕ್ಟ್ ಫಾರ್ ಯು ಆ್ಯಂಡ್ ಇಟ್ಸ್ ಗುಡ್. ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಅದು ಈಗೋ ಥರ ಡೆವಲಪ್ ಆಗಬಾರ್ದು ಅಂತ ಹೇಳ್ತೀನಿ. ಯಾರಾದರೂ ಮುಂದೆಯಿಂದ ಸಾರಿ ಅಂತಿದ್ದಾರೆ ಅಂದರೆ ಡೆಫಿನೆಟ್ಲಿ ಫಾರ್ಗಿವ್ ಮಾಡುವಷ್ಟು ಕ್ಷಮತೆ ನಿಮ್ಮಲ್ಲಿ ಇರಬೇಕಾಗತ್ತೆ. ಸೊ ಇಲ್ಲಿ ಕಾರ್ಡಲ್ಲಿ ಎಲ್ಲೋ ಒಂದು ಕಡೆ ಯು ವಿಲ್ ಬಿ ಲೈಕ್ ಯು ವಿಲ್ ಬಿ ನಾಟ್ ಇಂಟ್ರೆಸ್ಟೆಡ್ ಅಂತಲೂ ಕಾಣಿಸ್ತಾ ಇದೆ. ಇಲ್ಲ ಆ್ಯಟಿಟ್ಯೂಡ್ ಥ್ರೂ ನೀವು ಅವರಿಗೆ ಮೀಟ್ ಆಗೋದು, ಈ ಥರ ಒಂದು ಎನರ್ಜಿ ಇದೆ. ಸೊ ಆ ಥರ ಎನರ್ಜಿ ಪ್ಲೀಸ್ ಬೇಡ ಅಂತ ಹೇಳ್ತೀನಿ. ಆ್ಯಂಡ್ ಫ್ಯೂ ಪೀಪಲ್ ವಾಂಟ್ಸ್ ಟು ಟೇಕ್ ಸಮ್ ಕೈಂಡ್ ಆಫ್ ರಿಸ್ಕ್ ಅಂತ ಕಾಣಿಸ್ತಿದೆ ಈ ಒಂದು ರಿಲೇಷನ್ಶಿಪ್ಗೋಸ್ಕರ ಅಥವಾ ಈ ಒಂದು ಪರ್ಸನ್ಗೋಸ್ಕರ. ಈ ಎನರ್ಜಿನೂ ಇಲ್ಲಿ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ತುಂಬ ಎಮರ್ಜೆನ್ಸಿ, ತುಂಬ ಅರ್ಜೆಂಟಲ್ಲಿ ಯಾವುದೇ ಒಂದು ತಪ್ಪು ಡಿಸಿಷನ್ನ ತೊಗೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಇಫ್ ಇನ್ ಕೇಸ್ ಇದು ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಯಾರಾದರೂ ರೀಡಿಂಗ್ ನೋಡ್ತಾ ಇದ್ದೀರಾ, ನೀವು ಡೆಫಿನೆಟ್ಲಿ ಅವರು ನಿಮ್ಮ ಲೈಫಲ್ಲಿ ಬಂದುಬಿಡಲಿ ಸಾಕು, ಅದಾದ ನಂತರ ನಾನು ಅವ್ರಿಗೆ ಡಿಚ್ ಮಾಡ್ತೀನಿ, ಅವ್ರಿಗೆ ಬಿಟ್ಬಿಡ್ತೀನಿ, ಈ ಥರ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ, ರಿಸ್ಕ್ ತೊಗೊಳ್ಳೋಣ ಅಂತ ಇದ್ದರೆ, ಪ್ಲೀಸ್ ಡೋಂಟ್ ಪ್ಲೇ ದ ಗೇಮ್ಸ್. ಅವಾಗ ಅವ್ರ ನಡುವೆ ಆ್ಯಂಡ್ ನಿಮ್ಮ ಮಧ್ಯೆ ಲೈಕ್ ಇಬ್ಬರ ಮಧ್ಯೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ, ರೈಟ್? ಸೊ ಬಿ ಕೈಂಡ್ ಆ್ಯಂಡ್ ಬಿ ಗುಡ್ ಪರ್ಸನ್ ಅಂತ ಹೇಳ್ತೀನಿ. ಯಾರು ಏನು ಮಾಡ್ತಾರೆ ಅವ್ರ ಕರ್ಮ ಅವ್ರ ಜೊತೆಯಲ್ಲಿ ಡೆಫಿನೆಟ್ಲಿ ಹೋಗ್ತಾ ಇರುತ್ತೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ನೈಟ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ದೇರ್ ಈಸ್ ಅ ಚಾನ್ಸಸ್ ಯು ಮೇ ಟೇಕ್ ಸಮ್ ಕೈಂಡ್ ಆಫ್ ರಿಸ್ಕ್. ಸೊ ಐ ಥಿಂಕ್ ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್. ಆಫ್ಟರ್ 3 months ನೀವು ಜೆನ್ಯೂನ್ಲಿ ನೀವು ಫೀಲ್ ಮಾಡ್ತೀರಾ, ಓಕೆ ಈ ಪರ್ಸನ್ ಇವಾಗ ಮತ್ತೆ ನನ್ನ ಕಾಂಟ್ಯಾಕ್ಟಲ್ಲಿ ಬರ್ತಿದ್ದಾರೆ, ನಾನು ಮಾತಾಡಲ್ಲ ಬೇಡ ಅಂತ ನಿಮಗೆ ಫೀಲ್ ಆದಾಗ ಆವಾಗ ಮಾತ್ರ ನೀವು ಡಿಸಿಷನ್ ತೊಗೊಳ್ಳಿ. ಇನ್ ಕೇಸ್ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಪ್ಲೀಸ್ ಡೋಂಟ್ ಟೇಕ್ ಎನಿ ರಿಸ್ಕ್. ದಟ್ಸ್ ವಾಟ್ ಐ ಆಮ್ ಗೆಟಿಂಗ್ ಮೆಸೇಜ್. ಬಟ್ ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ರಿ ಅವ್ರ ಜೊತೆ ಮತ್ತೆ ಒಂದು ಕನೆಕ್ಷನ್ ಮತ್ತೆ ಡೆವಲಪ್ ಆಗೋದು ಕಾಣಿಸ್ತಾ ಇದೆ. ಆಫ್ಟರ್ 3 months ಸ್ಟ್ರಾಂಗ್ಲಿ ಐ ಆಮ್ ಗೆಟಿಂಗ್ ಎನರ್ಜಿ. ದಿಸ್ ಈಸ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ ನೀವು ಯಾವಾಗ ನೋಡ್ತೀರಾ ಫಾರ್ ದ ಫಸ್ಟ್ ಟೈಮ್, ಆ ತಿಂಗಳಿಂದ ನೀವು 3 monthsನ ಕೌಂಟ್ ಮಾಡಬೇಕಾಗತ್ತೆ. ಆ್ಯಂಡ್ ಆವಾಗ ನಿಮಗೆ ಈ ಚಾನ್ಸಸ್ ಇದೆ ದ್ಯಾಟ್ ಇಟ್ ವಿಲ್ ರೆಸೊನೇಟ್ ವಿತ್ ಯು. ಐ ಹೋಪ್ ಇಟ್ ಹೆಲ್ಪ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ನಾವ್ ಐ ಆಮ್ ಕಮಿಂಗ್ ಫಾರ್ ಪೈಲ್ 2. ಸೊ ಈಗ ಪೈಲ್ 2 ಪಿಂಕ್ ಕ್ರಿಸ್ಟಲ್ ಯಾರು ಚೂಸ್ ಮಾಡಿದ್ರಿ ನಿಮ್ಮ ರೀಡಿಂಗ್ ಮಾಡೋಣ. ನಿಮಗೆ ನಾನು ಲೈಕ್ ಶಫಲಿಂಗ್ ಮಾಡೋ ಟೈಮಲ್ಲಿ I got 3 cards for you guys. First card was Knight of Swords, second 6 of Wands and 5 of Cups. ಸೊ ಗೈಸ್ ಅಕಾರ್ಡಿಂಗ್ ಟು ದೀಸ್ ಕಾರ್ಡ್ಸ್ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ, ಇದು ಶಾರ್ಟ್ ಟೈಮ್ ರಿಕವರಿ ಥರನೇ ಕಾಣಿಸ್ತಾ ಇದೆ. ಇನ್ ಕೇಸ್ ಈ ಪರ್ಸನ್ ಬಂದ್ರೂ ದೇ ವೋಂಟ್ ಸ್ಟೇ ಫಾರ್ ಲಾಂಗ್ ಟೈಮ್. ಫಸ್ಟ್ ಆಫ್ ಆಲ್ ಇವ್ರು ಬರೋಕ್ಕಿಂತ ಹೆಚ್ಚು ನೀವೇ ಇವ್ರ ಹಿಂದೆ ತುಂಬ ಮ್ಯಾಡ್ ಆಗಿದ್ದೀರಾ ಅಂತ ಕಾರ್ಡಲ್ಲಿ ಕಾಣಿಸ್ತಿದೆ. ಲೈಕ್ ಫಸ್ಟ್ ಕಾರ್ಡ್ ನೈಟ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಇವರಂತೂ ನಿಮ್ಮ ಲೈಫಲ್ಲಿ ಬರಲ್ಲ ಗೈಸ್. ಐಮ್ ಸೋ ಸಾರಿ. ಲೈಕ್ ನೋ ಅಂತ ಬರ್ತಾ ಇದೆ. ನಾನು ಇಲ್ಲಿ ಮೇನ್ಲಿ ಎಸ್ ಆರ್ ನೋ ಚೆಕ್ ಮಾಡ್ತಾ ಇದ್ದೆ, ಹಾಗಾಗಿ ಇನ್ನೂ ಕೆಲವು ಕಾರ್ಡ್ಸ್ ಅಕಾರ್ಡಿಂಗ್ ಟು ಮೈ ರೀಡಿಂಗ್ಸ್ ಐ ಟುಕ್ ದ ಕಾರ್ಡ್ಸ್. ಸೊ ಅವರಂತೂ ಬರೋ ಚಾನ್ಸಸ್ ನನಗಿಲ್ಲಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ನಿಮ್ಮಿಬ್ಬರ ನಡುವೆ ಆ್ಯಕ್ಚುಲಿ ಒಂದು ತುಂಬ ಡಿಬೇಟ್ ಥರ ಇದೆ, ಲೈಕ್ ಒಂದು ಆ್ಯಂಗರ್ ಇದೆ, ಒಂದು ತುಂಬ ಕೋಪ ಇದೆ ಇಲ್ಲಿ. ನೈಟ್ ಆಫ್ ಸಾರ್ಟ್ಸ್ ಇಟ್ಸ್ ಟೆಲಿಂಗ್ ಮೀ ಲೈಕ್ ಹೈಲಿ ರಿಸ್ಕಿಂಗ್ ಈ ಒಂದು ರಿಲೇಷನ್ಶಿಪ್ ಆಗಿರಲಿ, ಅಥವಾ ತುಂಬ ಕೋಪ ಇದೆ ನಿಮ್ಮಿಬ್ಬರ ಮಧ್ಯೆ ಅಂತ ಕಾಣಿಸ್ತಿದೆ. ವೆನೆವರ್ ನೀವೇನಾದರೂ ಅವ್ರಿಗೆ ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿದ್ರು, ನಿಮಗೆ ತುಂಬ ಕೋಪ ಇದೆ ಇವ್ರ ಮೇಲೆ ಅಂತ ಕಾಣಿಸ್ತಿದೆ. ಆ್ಯಂಡ್ ಯು ವಾಂಟ್ ದೇರ್ ಅಟೆನ್ಷನ್, ಬಟ್ ದಿಸ್ ಪರ್ಸನ್ ವಾಂಟ್ಸ್ ಪೀಸ್. ಐ ಥಿಂಕ್ ನಿಮ್ಮಿಬ್ಬರು ಒಂದು ಥಿಂಕಿಂಗ್ ತುಂಬ ಡಿಫ್ರೆಂಟ್ ಆಗಿರ್ಬೋದು. ದೇರ್ ಇಸ್ ಸಮಥಿಂಗ್ ಹಿಯರ್ ದಟ್ ಈಸ್ ನಾಟ್ ಮ್ಯಾಚಿಂಗ್, ಸಿಂಕ್ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮಿಬ್ಬರು ದಾರಿಗಳು ಆ್ಯಕ್ಚುಲಿ ಬೇರೆ ಇದ್ದಾವೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. 6 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಈ ಪರ್ಸನ್ ನಿಮ್ಮ ಜೊತೆ ಒನ್ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು. ಲೈಕ್ ಕಮ್ಯುನಿಕೇಷನ್ ಇದೆ ಇಲ್ಲಿ, ಫೋನ್ ಕಾಲ್ ಕಮ್ಯುನಿಕೇಷನ್, ಅಥವಾ ಒನ್ ಟೈಮ್ ಮೀಟ್ ಆಗ್ಬೋದು ನೀವು. ಐ ಥಿಂಕ್ ವಿತಿನ್ 1.5 month ಈ ಥರ ಕಾಣಿಸ್ತಾ ಇದೆ. ಅಥವಾ ಇನ್ನೂ ಕೆಲವೊಬ್ಬರಿಗೆ ಒಂದು 6 days ಆದ ನಂತರನೇ ಒಂದು ಕಾಲ್ ಬರಬಹುದು. ಇವತ್ತಿನ ರೀಡಿಂಗಿಂದ ನೀವು ಕೌಂಟ್ ಮಾಡಬಹುದು. ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಗೈಸ್ ಇಲ್ಲಿ ನನಗೆ ಎನರ್ಜೀಸ್ ವೈಸ್ ಐ ವಿಲ್ ಸ್ಪೀಕ್. ಇನ್ನೂ ಕೆಲವೊಬ್ಬರಿಗೆ ಒಂದು 5 months ಆದ ನಂತರ ಕಾಣಿಸ್ತದೆ, ಇನ್ನೂ ಕೆಲವೊಬ್ಬರಿಗೆ 2 months ಆದ ನಂತರ, ಕೆಲವೊಬ್ಬರಿಗೆ 6 days ಅಂದರೆ ಇನ್ನೂ ಕೆಲವೊಬ್ಬರಿಗೆ 1.5 month ಕಾಣಿಸ್ತದೆ. ಸೊ ಈ ಥರ ನಿಮ್ಗೆ ಎನರ್ಜೀಸ್ ಇಲ್ಲಿದ್ದಾವೆ. ಇಷ್ಟು ಟೈಮ್ ಆದ ನಂತರ ಕಮ್ಯುನಿಕೇಷನ್ ಇದೆ, ಬಟ್ ದ್ಯಾಟ್ ಕಮ್ಯುನಿಕೇಷನ್ ವಿಲ್ ಬಿ ಓನ್ಲಿ ಫಾರ್ ಫ್ಯೂ days. It's not a healthy communication, it's not a long term commitment, long term communication. Okay, ಅಂದರೆ ವೆರಿ ಫ್ಯೂ ಒಂದು ಡೇಸ್ಗೋಸ್ಕರ ಇರಬಹುದು. ಆ್ಯಂಡ್ ಎಲ್ಲೋ ಒಂದು ಕಡೆ ಐ ಥಿಂಕ್ ಗೈಸ್ ದಿಸ್ ಈಸ್ ನಾಟ್ ಅ ಹೆಲ್ದಿ ರಿಲೇಷನ್ಶಿಪ್ ಅಂತ ಹೇಳ್ತೀನಿ.
ತುಂಬ ಹೈಲಿ ರಿಸ್ಕ್ ಇದೆ ಇಲ್ಲಿ. ಐ ಥಿಂಕ್ ಆ ಪರ್ಸನ್ ಜೊತೆ ಮಾತಾಡೋಕೆ ಇಂಟ್ರೆಸ್ಟೆಡ್ ಇಲ್ಲ ಅಂತ ಕಾಣಿಸ್ತಿದೆ. ಸೊ ಲೆಟ್ ದೆಮ್ ಬಿಕಮ್ ಕಾಮ್. ನೀವು ಅವ್ರ ಮುಂದೆ ಅಳೋದಾಗಿರಲಿ, ಐ ವಿಲ್ ಡೈ ಅಂತ ಏನಾದ್ರು ಹೇಳ್ತಾ ಇದ್ದೀರಾ ಅಂದರೆ ಆ ಥರ ಹೇಳೋದಾಗಿರಲಿ, ನೀನಿಲ್ಲದೆ ನನಗೇನು ಇಲ್ಲ, ಐ ಆಮ್ ಅಲೋನ್, ಸಮಥಿಂಗ್ ನೀವೇನು ಪೋರ್ಟ್ರೇಟ್ ಮಾಡ್ತಿದ್ದೀರಾ ಅದು ಅವ್ರ ಮೇಲೆ ಏನೂ ಎಫೆಕ್ಟ್ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ನಿಮಗೆ ಕೋಪನೂ ಬರ್ತಾ ಇದೆ. ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಸೋ ಮಚ್ ಆಫ್ ಪೇನ್ ಹಿಯರ್ ಆ್ಯಕ್ಚುಲಿ. ಸೊ ಐ ಥಿಂಕ್ ಇಟ್ಸ್ ಬೆಟರ್ ಯು ಮೂವ್ ಆನ್ ಗೈಸ್. ಇನ್ ಕೇಸ್ ಈ ಪರ್ಸನ್ ನಿಮಗೆ ಮಾತಾಡೋಕ್ಕೆ ಬಂದ್ರೂ ನಾನು ನಿಮಗೆ ಅಡ್ವೈಸ್ ಮಾಡೋದು, ಜಸ್ಟ್ ಆ್ಯಸ್ ಅ ಫ್ರೆಂಡ್ ಇಫ್ ಯು ವಾಂಟ್ ಟು ಸ್ಪೀಕ್ ಯು ಸ್ಪೀಕ್, ಇಲ್ಲ ಅಂದರೆ ಮಾತಾಡೋಕ್ಕೂ ಹೋಗಬೇಡಿ. ಇಟ್ಸ್ ಬೆಟರ್ ಟು ಮೂವ್ ಆನ್ ಫ್ರಮ್ ದಿಸ್ ಪರ್ಸನ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ಎಲ್ಲೋ ಒಂದು ಕಡೆ ಇವರು ಕೆಲಸ ಏನಾದ್ರು ಇದ್ರೇ ಮತ್ತೆ ನಿಮ್ಮ ಹತ್ರ ಬರ್ತಿರೋ ಥರ ಕಾಣಿಸ್ತಿದೆ ನನಗೆ. ಐ ಥಿಂಕ್ ದೇ ಡೋಂಟ್ ವಾಂಟ್ ಟು ಕಮ್, ದೇ ರಿಯಲಿ ಡೋಂಟ್ ವಾಂಟ್ ಟು ಮೂವ್ ಟುವರ್ಡ್ಸ್ ಯು. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ಇಟ್ಸ್ ಬೆಟರ್ ಟು ಮೂವ್ ಆನ್ ಗೈಸ್, ಡೋಂಟ್ ವೇಟ್ ಫಾರ್ ದಿಸ್ ಪರ್ಸನ್. ಇನ್ ಕೇಸ್ ನಿಮ್ಮದು ತುಂಬ ಮುಂಚೆನೇ ತುಂಬ ಬ್ಯಾಡ್ ವೇದಲ್ಲಿ ಏನಾದರೂ ಬ್ರೇಕಪ್ ಆಗಿತ್ತು ಅಂತ ಇದ್ದರೆ ಪ್ಲೀಸ್ ನೀವು ಈಗ ಅವ್ರಿಗೆ ಇನ್ನೂ ಮೆಸೇಜ್ ಮಾಡ್ತಿದ್ದೀರಾ, ಕಾಲ್ ಮಾಡ್ತಿದ್ದೀರಾ ಅಂತ ಇದ್ದರೆ ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ. ಈವನ್ ಐ ಕ್ಯಾನ್ ಟೆಲ್ ಯು ಹಿಯರ್ ದ್ಯಾಟ್ maybe this person has blocked you, but you are keep on calling them with different numbers, and you are disturbing them actually. This is like you are disturbing that person. So it's better ಅವ್ರು ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ನಿಮ್ಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾನೆ ಇದ್ದಾರೆ ಅಂತ ಇದ್ದರೆ ಪ್ಲೀಸ್ ಗೈಸ್, ಯು ಹ್ಯಾವ್ ಅ ಬ್ಯೂಟಿಫುಲ್ ಲೈಫ್, ಅದ್ರ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಈ ಪರ್ಸನ್ನ ನೀವು ಬಿಟ್ರೇ ಆ್ಯಕ್ಚುಲಿ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜೀಸ್. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್.